ಜನಗಣತಿ ಸರ್ವೆಯಲ್ಲಿ ಬಿಬಿಎಂಪಿ ಕಳ್ಳಾಟ, ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಯಾವುದೇ ಗೊಂದಲ ಇಲ್ಲ. ಕೆಲವೊಂದು ಜಿಲ್ಲೆಗಳಲ್ಲಿ ಸರ್ವೆ ಸಂಪೂರ್ಣ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಮಹದೇವಪ್ಪ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರಿಪಬ್ಲಿಕ್ ವರದಿಗೆ ಸಮಾಜ ಕಲ್ಯಾಣ ಸಚಿವ ರಿಯಾಕ್ಷನ್ ಇದು. ಸ್ಟಿಕ್ಕರ್ ಅಂಟಿಸಿರುವಂತಹ ವಿಚಾರ ನನ್ನ ಗಮನಕ್ಕೂ ಕೂಡ ಬಂದಿದೆ, ಬರಲೇಬೇಕು. ಆ ರೀತಿಯಾಗಿ ಮೊಕ್ಕಕ್ಕಿಟ್ಟು ತೋರಿಸಿದೀವಿ ನಾವು. ಇನ್ ಮತ್ತೆ ನಿಮ್ ಗಮನಕ್ಕೆ ಬರದೇ ಇರುತ್ತಾ? ನಿಮ್ ರಿಪ್ಲೈಗೋಸ್ಕರ ವೆಯ್ಟ್ ಮಾಡಿದ್ವಿ, ಇದೇ ರಿಪ್ಲೈ ಕೊಡ್ತೀವಿ ಅಂತ ನಮಗೆ ಗೊತ್ತು. ಹೀಗಾಗಿ ಆನ್ಲೈನ್ ಹಾಗೂ ಆಫ್ಲೈನ್ ಸಮೀಕ್ಷೆ ನಡೀತಾ ಇದೆ. ಏನು ಇವಾಗ ಆನ್ಲೈನು ಆಫ್ಲೈನು? ಈಗ ಕೆಲವರು ಎಲ್ಲರೂ ಕೂಡ ಎಜುಕೇಟೆಡ್ ಆಗಿದ್ರೆ ಅವ್ರು ಹೆಂಗೆ ಈಗ ಆಫ್ಲೈನ್ ಆನ್ಲೈನ್ ಅಲ್ಲಿ ಮಾಡ್ತಾರೆ, ಆಪ್ ಮುಖಾಂತರ ಅಲ್ಲ? ಇದು ಪ್ರಶ್ನೆ. ಇಲ್ಲಿ ಸಮೀಕ್ಷೆ ಮಾಡಿದ್ದಾರೆ. 90 ಕೆಲವು ಜಿಲ್ಲೆಗಳಲ್ಲಿ 100% ಮಾಡಿದ್ದಾರೆ, ಕೆಲವರಲ್ಲಿ 91% ಬರಡಿದ್ದಾರೆ. ಇನ್ನು ಉಳಿದ ಕಡೆ ಆನ್ಲೈನ್ ಮಾಡಬಹುದು. ಆಮೇಲೆ ಎಲ್ಲ ಅನ್ನಿಸ್ಬಿಟ್ಟು 10 ಡೇಸ್ ಅವ್ರಿಗೆ ಅಬ್ಜೆಕ್ಷನ್ ಕಾಲ್ ಮಾಡ್ತೀವಿ. ಯಾರು ಮಾಡಿಲ್ಲ ಅವಾಗಲೂ ಅವಕಾಶ ಇದೆ. ಅಲ್ಲಿ ಗೊಂದಲಕ್ಕೆ ಅವಕಾಶನೇ ಇಲ್ಲ. ಬೆಂಗಳೂರಲ್ಲಿ ಆಗಿಲ್ಲ ಅನ್ನುವಂಥದ್ದು ಸರ್. ಅದಕ್ಕೆ ಇನ್ನು 6ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದೀವಿ. ಆದ್ರೆ ಆನ್ಲೈನ್ ಅಲ್ಲೂ ಆಗ್ತಾ ಇಲ್ಲ, ಮನೆಗೆ ಹೋಗಿ ಕೂಡ ಆಗ್ತಾ ಇಲ್ಲ, ಬರೀ ಕೇವಲ ಸ್ಟಿಕ್ಕರ್ ಅಂಟಿಸಲಾಗ್ತಾ ಇದೆ ಅನ್ನುವಂಥದ್ದು ಸರ್. ಇಲ್ಲ, ನಾವು ಆನ್ಲೈನ್ ಅನ್ನು ಕೊಡ್ತೀವಿ. ಅದಕ್ಕೆ ನಾವು 5ನೇ ತಾರೀಕು ತನಕ ಅಥವಾ 6ನೇ ತನಕ ಎಕ್ಸ್ಟೆನ್ಷನ್ ಕೊಟ್ಟಿದ್ದೀವಿ. ಅಲ್ಲ ಸರ್, ಬಿಬಿಎಂಪಿ ಅವರೇ ಒಪ್ಕೊಳ್ತಾ ಇದ್ದಾರೆ, ನಾವು ಮಾಡಿಲ್ಲ ಆದ್ರೂ ಸ್ಟಿಕ್ಕರ್ ಅಂಟಾಕಿದ್ದೇವೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಟಿವಿ ಇದನ್ನ ಎಕ್ಸ್ಪೋಸ್ ಮಾಡಿರ್ತಕ್ಕಂಥ ಸರ್. ಜನಗಣತಿ ಸರ್ವೆಯಲ್ಲಿ ಬಿಬಿಎಂಪಿ ಕಳ್ಳಾಟ, ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಯಾವುದೇ ಗೊಂದಲ ಇಲ್ಲ. ಕೆಲವೊಂದು ಜಿಲ್ಲೆಗಳಲ್ಲಿ ಸರ್ವೆ ಸಂಪೂರ್ಣ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಮಹದೇವಪ್ಪ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರಿಪಬ್ಲಿಕ್ ವರದಿಗೆ ಸಮಾಜ ಕಲ್ಯಾಣ ಸಚಿವ ರಿಯಾಕ್ಷನ್ ಇದು. ಸ್ಟಿಕ್ಕರ್ ಅಂಟಿಸಿರುವಂತಹ ವಿಚಾರ ನನ್ನ ಗಮನಕ್ಕೂ ಕೂಡ ಬಂದಿದೆ, ಬರಲೇಬೇಕು. ಆ ರೀತಿಯಾಗಿ ಮೊಕ್ಕಕ್ಕಿಟ್ಟು ತೋರಿಸಿದೀವಿ ನಾವು. ಇನ್ ಮತ್ತೆ ನಿಮ್ ಗಮನಕ್ಕೆ ಬರದೇ ಇರುತ್ತಾ? ನಿಮ್ ರಿಪ್ಲೈಗೋಸ್ಕರ ವೆಯ್ಟ್ ಮಾಡಿದ್ವಿ, ಇದೇ ರಿಪ್ಲೈ ಕೊಡ್ತೀವಿ ಅಂತ ನಮಗೆ ಗೊತ್ತು. ಹೀಗಾಗಿ ಆನ್ಲೈನ್ ಹಾಗೂ ಆಫ್ಲೈನ್ ಸಮೀಕ್ಷೆ ನಡೀತಾ ಇದೆ. ಏನು ಇವಾಗ ಆನ್ಲೈನು ಆಫ್ಲೈನು? ಈಗ ಕೆಲವರು ಎಲ್ಲರೂ ಕೂಡ ಎಜುಕೇಟೆಡ್ ಆಗಿದ್ರೆ ಅವ್ರು ಹೆಂಗೆ ಈಗ ಆಫ್ಲೈನ್ ಆನ್ಲೈನ್ ಅಲ್ಲಿ ಮಾಡ್ತಾರೆ, ಆಪ್ ಮುಖಾಂತರ ಅಲ್ಲ? ಇದು ಪ್ರಶ್ನೆ. ಇಲ್ಲಿ ಸಮೀಕ್ಷೆ ಮಾಡಿದ್ದಾರೆ. 90 ಕೆಲವು ಜಿಲ್ಲೆಗಳಲ್ಲಿ 100% ಮಾಡಿದ್ದಾರೆ, ಕೆಲವರಲ್ಲಿ 91% ಬರಡಿದ್ದಾರೆ. ಇನ್ನು ಉಳಿದ ಕಡೆ ಆನ್ಲೈನ್ ಮಾಡಬಹುದು. ಆಮೇಲೆ ಎಲ್ಲ ಅನ್ನಿಸ್ಬಿಟ್ಟು 10 ಡೇಸ್ ಅವ್ರಿಗೆ ಅಬ್ಜೆಕ್ಷನ್ ಕಾಲ್ ಮಾಡ್ತೀವಿ. ಯಾರು ಮಾಡಿಲ್ಲ ಅವಾಗಲೂ ಅವಕಾಶ ಇದೆ. ಅಲ್ಲಿ ಗೊಂದಲಕ್ಕೆ ಅವಕಾಶನೇ ಇಲ್ಲ. ಬೆಂಗಳೂರಲ್ಲಿ ಆಗಿಲ್ಲ ಅನ್ನುವಂಥದ್ದು ಸರ್. ಅದಕ್ಕೆ ಇನ್ನು 6ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದೀವಿ. ಆದ್ರೆ ಆನ್ಲೈನ್ ಅಲ್ಲೂ ಆಗ್ತಾ ಇಲ್ಲ, ಮನೆಗೆ ಹೋಗಿ ಕೂಡ ಆಗ್ತಾ ಇಲ್ಲ, ಬರೀ ಕೇವಲ ಸ್ಟಿಕ್ಕರ್ ಅಂಟಿಸಲಾಗ್ತಾ ಇದೆ ಅನ್ನುವಂಥದ್ದು ಸರ್. ಇಲ್ಲ, ನಾವು ಆನ್ಲೈನ್ ಅನ್ನು ಕೊಡ್ತೀವಿ. ಅದಕ್ಕೆ ನಾವು 5ನೇ ತಾರೀಕು ತನಕ ಅಥವಾ 6ನೇ ತನಕ ಎಕ್ಸ್ಟೆನ್ಷನ್ ಕೊಟ್ಟಿದ್ದೀವಿ. ಅಲ್ಲ ಸರ್, ಬಿಬಿಎಂಪಿ ಅವರೇ ಒಪ್ಕೊಳ್ತಾ ಇದ್ದಾರೆ, ನಾವು ಮಾಡಿಲ್ಲ ಆದ್ರೂ ಸ್ಟಿಕ್ಕರ್ ಅಂಟಾಕಿದ್ದೇವೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಟಿವಿ ಇದನ್ನ ಎಕ್ಸ್ಪೋಸ್ ಮಾಡಿರ್ತಕ್ಕಂಥ ಸರ್. ಜನಗಣತಿ ಸರ್ವೆಯಲ್ಲಿ ಬಿಬಿಎಂಪಿ ಕಳ್ಳಾಟ, ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಯಾವುದೇ ಗೊಂದಲ ಇಲ್ಲ. ಕೆಲವೊಂದು ಜಿಲ್ಲೆಗಳಲ್ಲಿ ಸರ್ವೆ ಸಂಪೂರ್ಣ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಮಹದೇವಪ್ಪ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರಿಪಬ್ಲಿಕ್ ವರದಿಗೆ ಸಮಾಜ ಕಲ್ಯಾಣ ಸಚಿವ ರಿಯಾಕ್ಷನ್ ಇದು. ಸ್ಟಿಕ್ಕರ್ ಅಂಟಿಸಿರುವಂತಹ ವಿಚಾರ ನನ್ನ ಗಮನಕ್ಕೂ ಕೂಡ ಬಂದಿದೆ, ಬರಲೇಬೇಕು. ಆ ರೀತಿಯಾಗಿ ಮೊಕ್ಕಕ್ಕಿಟ್ಟು ತೋರಿಸಿದೀವಿ ನಾವು. ಇನ್ ಮತ್ತೆ ನಿಮ್ ಗಮನಕ್ಕೆ ಬರದೇ ಇರುತ್ತಾ? ನಿಮ್ ರಿಪ್ಲೈಗೋಸ್ಕರ ವೆಯ್ಟ್ ಮಾಡಿದ್ವಿ, ಇದೇ ರಿಪ್ಲೈ ಕೊಡ್ತೀವಿ ಅಂತ ನಮಗೆ ಗೊತ್ತು. ಹೀಗಾಗಿ ಆನ್ಲೈನ್ ಹಾಗೂ ಆಫ್ಲೈನ್ ಸಮೀಕ್ಷೆ ನಡೀತಾ ಇದೆ. ಏನು ಇವಾಗ ಆನ್ಲೈನು ಆಫ್ಲೈನು? ಈಗ ಕೆಲವರು ಎಲ್ಲರೂ ಕೂಡ ಎಜುಕೇಟೆಡ್ ಆಗಿದ್ರೆ ಅವ್ರು ಹೆಂಗೆ ಈಗ ಆಫ್ಲೈನ್ ಆನ್ಲೈನ್ ಅಲ್ಲಿ ಮಾಡ್ತಾರೆ, ಆಪ್ ಮುಖಾಂತರ ಅಲ್ಲ? ಇದು ಪ್ರಶ್ನೆ. ಇಲ್ಲಿ ಸಮೀಕ್ಷೆ ಮಾಡಿದ್ದಾರೆ. 90 ಕೆಲವು ಜಿಲ್ಲೆಗಳಲ್ಲಿ 100% ಮಾಡಿದ್ದಾರೆ, ಕೆಲವರಲ್ಲಿ 91% ಬರಡಿದ್ದಾರೆ. ಇನ್ನು ಉಳಿದ ಕಡೆ ಆನ್ಲೈನ್ ಮಾಡಬಹುದು. ಆಮೇಲೆ ಎಲ್ಲ ಅನ್ನಿಸ್ಬಿಟ್ಟು 10 ಡೇಸ್ ಅವ್ರಿಗೆ ಅಬ್ಜೆಕ್ಷನ್ ಕಾಲ್ ಮಾಡ್ತೀವಿ. ಯಾರು ಮಾಡಿಲ್ಲ ಅವಾಗಲೂ ಅವಕಾಶ ಇದೆ. ಅಲ್ಲಿ ಗೊಂದಲಕ್ಕೆ ಅವಕಾಶನೇ ಇಲ್ಲ. ಬೆಂಗಳೂರಲ್ಲಿ ಆಗಿಲ್ಲ ಅನ್ನುವಂಥದ್ದು ಸರ್. ಅದಕ್ಕೆ ಇನ್ನು 6ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದೀವಿ. ಆದ್ರೆ ಆನ್ಲೈನ್ ಅಲ್ಲೂ ಆಗ್ತಾ ಇಲ್ಲ, ಮನೆಗೆ ಹೋಗಿ ಕೂಡ ಆಗ್ತಾ ಇಲ್ಲ, ಬರೀ ಕೇವಲ ಸ್ಟಿಕ್ಕರ್ ಅಂಟಿಸಲಾಗ್ತಾ ಇದೆ ಅನ್ನುವಂಥದ್ದು ಸರ್. ಇಲ್ಲ, ನಾವು ಆನ್ಲೈನ್ ಅನ್ನು ಕೊಡ್ತೀವಿ. ಅದಕ್ಕೆ ನಾವು 5ನೇ ತಾರೀಕು ತನಕ ಅಥವಾ 6ನೇ ತನಕ ಎಕ್ಸ್ಟೆನ್ಷನ್ ಕೊಟ್ಟಿದ್ದೀವಿ. ಅಲ್ಲ ಸರ್, ಬಿಬಿಎಂಪಿ ಅವರೇ ಒಪ್ಕೊಳ್ತಾ ಇದ್ದಾರೆ, ನಾವು ಮಾಡಿಲ್ಲ ಆದ್ರೂ ಸ್ಟಿಕ್ಕರ್ ಅಂಟಾಕಿದ್ದೇವೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಟಿವಿ ಇದನ್ನ ಎಕ್ಸ್ಪೋಸ್ ಮಾಡಿರ್ತಕ್ಕಂಥ ಸರ್. ಜನಗಣತಿ ಸರ್ವೆಯಲ್ಲಿ ಬಿಬಿಎಂಪಿ ಕಳ್ಳಾಟ, ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಯಾವುದೇ ಗೊಂದಲ ಇಲ್ಲ. ಕೆಲವೊಂದು ಜಿಲ್ಲೆಗಳಲ್ಲಿ ಸರ್ವೆ ಸಂಪೂರ್ಣ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಮಹದೇವಪ್ಪ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರಿಪಬ್ಲಿಕ್ ವರದಿಗೆ ಸಮಾಜ ಕಲ್ಯಾಣ ಸಚಿವ ರಿಯಾಕ್ಷನ್ ಇದು. ಸ್ಟಿಕ್ಕರ್ ಅಂಟಿಸಿರುವಂತಹ ವಿಚಾರ ನನ್ನ ಗಮನಕ್ಕೂ ಕೂಡ ಬಂದಿದೆ, ಬರಲೇಬೇಕು. ಆ ರೀತಿಯಾಗಿ ಮೊಕ್ಕಕ್ಕಿಟ್ಟು ತೋರಿಸಿದೀವಿ ನಾವು. ಇನ್ ಮತ್ತೆ ನಿಮ್ ಗಮನಕ್ಕೆ ಬರದೇ ಇರುತ್ತಾ?
ನಿಮ್ ರಿಪ್ಲೈಗೋಸ್ಕರ ವೆಯ್ಟ್ ಮಾಡಿದ್ವಿ, ಇದೇ ರಿಪ್ಲೈ ಕೊಡ್ತೀವಿ ಅಂತ ನಮಗೆ ಗೊತ್ತು. ಹೀಗಾಗಿ ಆನ್ಲೈನ್ ಹಾಗೂ ಆಫ್ಲೈನ್ ಸಮೀಕ್ಷೆ ನಡೀತಾ ಇದೆ. ಏನು ಇವಾಗ ಆನ್ಲೈನ್ ಆಫ್ಲೈನ್, ಈಗ ಕೆಲವ್ರು ಎಲ್ಲರೂ ಕೂಡ ಎಜುಕೇಟೆಡ್ ಆಗಿದ್ರೆ ಅವ್ರು ಹೆಂಗೆ ಈಗ ಆಫ್ಲೈನ್ ಆನ್ಲೈನ್ ಅಲ್ಲಿ ಮಾಡ್ತಾರೆ ಆಪ್ ಮುಖಾಂತರನ? ಇದು ಪ್ರಶ್ನೆ. ಇಲ್ಲಿ ಸಮೀಕ್ಷೆ ಮಾಡಿದ್ದಾರೆ. 90 ಕೆಲವು ಜಿಲ್ಲೆಗಳಲ್ಲಿ 100% ಮಾಡಿದ್ದಾರೆ, ಕೆಲವರಲ್ಲಿ 91% ಬರಡಿದ್ದಾರೆ. ಇನ್ನು ಉಳಿದ ಕಡೆ ಆನ್ಲೈನ್ ಮಾಡಬಹುದು. ಆಮೇಲೆ ಎಲ್ಲ ಅನ್ನಿಸ್ಬಿಂದ 10 ಡೇಸ್ ಅವ್ರಿಗೆ ಅಬ್ಜೆಕ್ಷನ್ ಕಾಲ್ ಮಾಡ್ತೀವಿ. ಯಾರು ಮಾಡಿಲ್ಲ ಅವಾಗಲೂ ಅವಕಾಶ ಇದೆ, ಅಲ್ಲಿ ಗೊಂದಲಕ್ಕೆ ಅವಕಾಶನೇ ಇಲ್ಲ. ಬೆಂಗಳೂರಲ್ಲಿ ಆಗಿಲ್ಲ ಅನ್ನುವಂಥದ್ದು ಸರ್. ಅದಕ್ಕೆ ಇನ್ನು 6ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದೀವಿ. ಆದ್ರೆ ಆನ್ಲೈನ್ ಅಲ್ಲೂ ಆಗ್ತಾ ಇಲ್ಲ, ಮನೆಗೆ ಹೋಗಿ ಕೂಡ ಆಗ್ತಾ ಇಲ್ಲ, ಬರೀ ಕೇವಲ ಸ್ಟಿಕ್ಕರ್ ಅಂಟಿಸಲಾಗ್ತಾ ಇದೆ ಅನ್ನುವಂಥದ್ದು ಸರ್. ಇಲ್ಲ, ನಾವು ಆನ್ಲೈನ್ ಅನ್ನು ಕೊಡ್ತೀವಿ. ಅದಕ್ಕೆ ನಾವು 5ನೇ ತಾರೀಕು ತನಕ ಅಥವಾ 6ನೇ ತನಕ ಎಕ್ಸ್ಟೆನ್ಷನ್ ಕೊಟ್ಟಿದ್ದೀವಿ. ಅಲ್ಲ ಸರ್, ಬಿಬಿಎಂಪಿ ಅವರೇ ಒಪ್ಕೊಳ್ತಾ ಇದ್ದಾರೆ, ನಾವು ಮಾಡಿಲ್ಲ ಆದ್ರೂ ಸ್ಟಿಕ್ಕರ್ ಅಂಟಾಕಿದ್ದೇವೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಟಿವಿನ ಎಕ್ಸ್ಪೋಸ್ ಮಾಡಿರ್ತಕ್ಕಂಥ ಸರ್. ಜನಗಣತಿ ಸರ್ವೆಯಲ್ಲಿ ಬಿಬಿಎಂಪಿ ಕಳ್ಳಾಟ, ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಯಾವುದೇ ಗೊಂದಲ ಇಲ್ಲ. ಕೆಲವೊಂದು ಜಿಲ್ಲೆಗಳಲ್ಲಿ ಸರ್ವೆ ಸಂಪೂರ್ಣ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಮಹದೇವಪ್ಪ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರಿಪಬ್ಲಿಕ್ ವರದಿಗೆ ಸಮಾಜ ಕಲ್ಯಾಣ ಸಚಿವ ರಿಯಾಕ್ಷನ್ ಇದು. ಸ್ಟಿಕ್ಕರ್ ಅಂಟಿಸಿರುವಂತಹ ವಿಚಾರ ನನ್ನ ಗಮನಕ್ಕೂ ಕೂಡ ಬಂದಿದೆ, ಬರಲೇಬೇಕು. ಆ ರೀತಿಯಾಗಿ ಮೊಕ್ಕಕ್ಕಿಟ್ಟು ತೋರಿಸಿದೀವಿ ನಾವು. ಮತ್ತೆ ನಿಮ್ ಗಮನಕ್ಕೆ ಬರದೇ ಇರುತ್ತಾ? ನಿಮ್ ರಿಪ್ಲೈಗೋಸ್ಕರ ವೆಯ್ಟ್ ಮಾಡಿದ್ವಿ, ಇದೇ ರಿಪ್ಲೈ ಕೊಡ್ತೀವಿ ಅಂತ ನಮಗೆ ಗೊತ್ತು. ಹೀಗಾಗಿ ಆನ್ಲೈನ್ ಹಾಗೂ ಆಫ್ಲೈನ್ ಸಮೀಕ್ಷೆ ನಡೀತಾ ಇದೆ. ಏನು ಇವಾಗ ಆನ್ಲೈನ್ ಆಫ್ಲೈನ್, ಈಗ ಕೆಲವ್ರು ಎಲ್ಲರೂ ಕೂಡ ಎಜುಕೇಟೆಡ್ ಆಗಿದ್ರೆ ಅವ್ರು ಹೆಂಗೆ ಈಗ ಆಫ್ಲೈನ್ ಆನ್ಲೈನ್ ಅಲ್ಲಿ ಮಾಡ್ತಾರೆ ಆಪ್ ಮುಖಾಂತರನ? ಇದು ಪ್ರಶ್ನೆ. ಇಲ್ಲಿ ಸಮೀಕ್ಷೆ ಮಾಡಿದ್ದಾರೆ. 90 ಕೆಲವು ಜಿಲ್ಲೆಗಳಲ್ಲಿ 100% ಮಾಡಿದ್ದಾರೆ, ಕೆಲವರಲ್ಲಿ 91% ಬರಡಿದ್ದಾರೆ. ಇನ್ನು ಉಳಿದ ಕಡೆ ಆನ್ಲೈನ್ ಮಾಡಬಹುದು. ಆಮೇಲೆ ಎಲ್ಲ ಅನ್ನಿಸ್ಬಿಂದ 10 ಡೇಸ್ ಅವ್ರಿಗೆ ಅಬ್ಜೆಕ್ಷನ್ ಕಾಲ್ ಮಾಡ್ತೀವಿ. ಯಾರು ಮಾಡಿಲ್ಲ ಅವಾಗಲೂ ಅವಕಾಶ ಇದೆ, ಅಲ್ಲಿ ಗೊಂದಲಕ್ಕೆ ಅವಕಾಶನೇ ಇಲ್ಲ. ಬೆಂಗಳೂರಲ್ಲಿ ಆಗಿಲ್ಲ ಅನ್ನುವಂಥದ್ದು ಸರ್. ಅದಕ್ಕೆ ಇನ್ನು 6ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದೀವಿ. ಆದ್ರೆ ಆನ್ಲೈನ್ ಅಲ್ಲೂ ಆಗ್ತಾ ಇಲ್ಲ, ಮನೆಗೆ ಹೋಗಿ ಕೂಡ ಆಗ್ತಾ ಇಲ್ಲ, ಬರೀ ಕೇವಲ ಸ್ಟಿಕ್ಕರ್ ಅಂಟಿಸಲಾಗ್ತಾ ಇದೆ ಅನ್ನುವಂಥದ್ದು ಸರ್. ಇಲ್ಲ, ನಾವು ಆನ್ಲೈನ್ ಅನ್ನು ಕೊಡ್ತೀವಿ. ಅದಕ್ಕೆ ನಾವು 5ನೇ ತಾರೀಕು ತನಕ ಅಥವಾ 6ನೇ ತನಕ ಎಕ್ಸ್ಟೆನ್ಷನ್ ಕೊಟ್ಟಿದ್ದೀವಿ. ಅಲ್ಲ ಸರ್, ಬಿಬಿಎಂಪಿ ಅವರೇ ಒಪ್ಕೊಳ್ತಾ ಇದ್ದಾರೆ, ನಾವು ಮಾಡಿಲ್ಲ ಆದ್ರೂ ಸ್ಟಿಕ್ಕರ್ ಅಂಟಾಕಿದ್ದೇವೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಟಿವಿನ ಎಕ್ಸ್ಪೋಸ್ ಮಾಡಿರ್ತಕ್ಕಂಥ ಸರ್. ಜನಗಣತಿ ಸರ್ವೆಯಲ್ಲಿ ಬಿಬಿಎಂಪಿ ಕಳ್ಳಾಟ, ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಯಾವುದೇ ಗೊಂದಲ ಇಲ್ಲ. ಕೆಲವೊಂದು ಜಿಲ್ಲೆಗಳಲ್ಲಿ ಸರ್ವೆ ಸಂಪೂರ್ಣ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಮಹದೇವಪ್ಪ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರಿಪಬ್ಲಿಕ್ ವರದಿಗೆ ಸಮಾಜ ಕಲ್ಯಾಣ ಸಚಿವ ರಿಯಾಕ್ಷನ್ ಇದು. ಸ್ಟಿಕ್ಕರ್ ಅಂಟಿಸಿರುವಂತಹ ವಿಚಾರ ನನ್ನ ಗಮನಕ್ಕೂ ಕೂಡ ಬಂದಿದೆ, ಬರಲೇಬೇಕು. ಆ ರೀತಿಯಾಗಿ ಮೊಕ್ಕಕ್ಕಿಟ್ಟು ತೋರಿಸಿದೀವಿ ನಾವು. ಮತ್ತೆ ನಿಮ್ ಗಮನಕ್ಕೆ ಬರದೇ ಇರುತ್ತಾ? ನಿಮ್ ರಿಪ್ಲೈಗೋಸ್ಕರ ವೆಯ್ಟ್ ಮಾಡಿದ್ವಿ, ಇದೇ ರಿಪ್ಲೈ ಕೊಡ್ತೀವಿ ಅಂತ ನಮಗೆ ಗೊತ್ತು. ಹೀಗಾಗಿ ಆನ್ಲೈನ್ ಹಾಗೂ ಆಫ್ಲೈನ್ ಸಮೀಕ್ಷೆ ನಡೀತಾ ಇದೆ. ಏನು ಇವಾಗ ಆನ್ಲೈನ್ ಆಫ್ಲೈನ್, ಈಗ ಕೆಲವ್ರು ಎಲ್ಲರೂ ಕೂಡ ಎಜುಕೇಟೆಡ್ ಆಗಿದ್ರೆ ಅವ್ರು ಹೆಂಗೆ ಈಗ ಆಫ್ಲೈನ್ ಆನ್ಲೈನ್ ಅಲ್ಲಿ ಮಾಡ್ತಾರೆ ಆಪ್ ಮುಖಾಂತರನ? ಇದು ಪ್ರಶ್ನೆ. ಇಲ್ಲಿ ಸಮೀಕ್ಷೆ ಮಾಡಿದ್ದಾರೆ. 90 ಕೆಲವು ಜಿಲ್ಲೆಗಳಲ್ಲಿ 100% ಮಾಡಿದ್ದಾರೆ, ಕೆಲವರಲ್ಲಿ 91% ಬರಡಿದ್ದಾರೆ. ಇನ್ನು ಉಳಿದ ಕಡೆ ಆನ್ಲೈನ್ ಮಾಡಬಹುದು. ಆಮೇಲೆ ಎಲ್ಲ ಅನ್ನಿಸ್ಬಿಂದ 10 ಡೇಸ್ ಅವ್ರಿಗೆ ಅಬ್ಜೆಕ್ಷನ್ ಕಾಲ್ ಮಾಡ್ತೀವಿ. ಯಾರು ಮಾಡಿಲ್ಲ ಅವಾಗಲೂ ಅವಕಾಶ ಇದೆ, ಅಲ್ಲಿ ಗೊಂದಲಕ್ಕೆ ಅವಕಾಶನೇ ಇಲ್ಲ. ಬೆಂಗಳೂರಲ್ಲಿ ಆಗಿಲ್ಲ ಅನ್ನುವಂಥದ್ದು ಸರ್. ಅದಕ್ಕೆ ಇನ್ನು 6ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದೀವಿ. ಆದ್ರೆ ಆನ್ಲೈನ್ ಅಲ್ಲೂ ಆಗ್ತಾ ಇಲ್ಲ, ಮನೆಗೆ ಹೋಗಿ ಕೂಡ ಆಗ್ತಾ ಇಲ್ಲ, ಬರೀ ಕೇವಲ ಸ್ಟಿಕ್ಕರ್ ಅಂಟಿಸಲಾಗ್ತಾ ಇದೆ ಅನ್ನುವಂಥದ್ದು ಸರ್. ಇಲ್ಲ, ನಾವು ಆನ್ಲೈನ್ ಅನ್ನು ಕೊಡ್ತೀವಿ. ಅದಕ್ಕೆ ನಾವು 5ನೇ ತಾರೀಕು ತನಕ ಅಥವಾ 6ನೇ ತನಕ ಎಕ್ಸ್ಟೆನ್ಷನ್ ಕೊಟ್ಟಿದ್ದೀವಿ. ಅಲ್ಲ ಸರ್, ಬಿಬಿಎಂಪಿ ಅವರೇ ಒಪ್ಕೊಳ್ತಾ ಇದ್ದಾರೆ, ನಾವು ಮಾಡಿಲ್ಲ ಆದ್ರೂ ಸ್ಟಿಕ್ಕರ್ ಅಂಟಾಕಿದ್ದೇವೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಟಿವಿನ ಎಕ್ಸ್ಪೋಸ್ ಮಾಡಿರ್ತಕ್ಕಂಥ ಸರ್.